ಹಲೋ, ವೆಲ್ಕಮ್ ಟು ಮಿನ್ನೂಸ್ಗೆ ಸ್ಮೈಲಿ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಚಿಕನ್ ಕಬಾಬ್, ಹೋಮ್ ಮೇಡ್ ಚಿಕನ್ ಕಬಾಬ് ನಾನು ಮಾಡೋದು ನಿಮಗೂ ತೋರಿಸ್ತೀನಿ. ഓക്കെ, ഞാൻ ഇന്ന് ചെയ്യുന്ന റെസിപ്പി എന്താണെന്ന് അറിയുമോ? ചിക്കൻ കബാബ്. നമ്മൾ വീട്ടിൽ തന്നെ ഉണ്ടാക്കുന്ന പൊടിയെല്ലാം ഉപയോഗിച്ച് ഉണ്ടാക്കുന്ന ചിക്കൻ കബാബാണ്. എനിക്ക് ഞാൻ കാണിച്ചു തരാവേ. വരും, വന്നി ತೋರಿಸ್ತೀನಿ. ಇದು ನೋಕು, ನಾನು ಹಾಫ್ kg ಚಿಕನ್ ವಾಶ್ ಮಾಡಿ ಇಟ್ಟಿട്ടുണ്ട്. ಓಕೆ, ಹಾಫ್ kg ಚಿಕನ್ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ನಾನು ನೋಡಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡ್ರ್ ಎರಡು ಮಿಕ್ಸ್ ಮಾಡಿ ನಾನು ಗ್ರೈಂಡಿಂಗ್ ಮಾಡಿದ್ದೀನಿ. ನೋಡಿ, ಪೇಸ್ಟ್ ಥರ ಮಾಡಿದ್ದೀವಿ. ಕಾಶ್ಮೀರಿ ಪೌಡ್ರ್ ಏನಕ್ಕೆ ಅಂದರೆ ತುಂಬ ಕಲರ್ ಕೊಡುತ್ತೆ. ನಾವು ಆರ್ಟಿಫಿಷಿಯಲ್ ಏನು ಪೌಡ್ರ್ ಏನೇ ಹಾಕೋದು, ಟೇಸ್ಟಿಂಗ್ ಪೌಡ್ರ್ ಇಲ್ಲಾಂದರೆ ಕಲರ್ ಏನೇ ಹಾಕೋದು ಬೇಕಾಗಿಲ್ಲ. ഓക്കെ, ആർട്ടിഫിഷ്യൽ ഒന്നും ആക്കേണ്ട ആവശ്യമില്ല കേട്ടോ. ദെന്നെ കുറച്ച് ധനിയ പൗഡർ, കുറച്ച് മല്ലിപ്പൊടി ആക്കണം കേട്ടോ. നിങ്ങൾക്ക് എത്ര വേണോ അത്ര ആക്കിക്കോളൂ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಸ್ವಲ್ಪ ಗರಂ ಮಸಾಲ, ಇದು ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್. ಓಕೆ, ಇದು ಹೋಮ್ ಮೇಡ್ ಗರಂ ಮಸಾಲ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಿಮಗೆ ಎತ್ರ വേണോ ಅತ್ರ ಉಪ್ಪು ಹಾಕ കേട്ടോ. ಇದೇನೆಂದರೆ ಗ್ರೀನ್ ಚಿಲ್ಲಿ ನಾನು ഗ്രൈൻഡ് ಮಾಡಿದ್ದೀವಿ. ദെന്നെ ജിഞ്ചർ ഗാർലിക് പേസ്റ്റ്, ಗ್ರೀನ್ ಚಿಲ್ಲಿയും ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದ್ದು ಗ್ರೈಂಡ್ ചെയ്ത്. ಓಕೆ, ಇದು ಲೆಮನ್ ಎಗ್. ಲೆಮನ್ ನಿಮಗೆ ಒಂದು ಸ್ವಲ್ಪ ಲಿಟಲ್ ಬಿಟ್ಟು ಸಾಕು, ಯಾಕಂದರೆ ಹಾಫ್ kg ತಾನೇ ಇರೋದು. കുറച്ച് ಲೆಮನ್ ಮದಿ, ಕಾರಣ ಹಾಫಲ್ಲೇ ಉಳ್ಳು. ಇದು ಎಗ್ ನಮಗೆ 1 kgಗೆ 1 ಎಗ್. ಓಕೆ, ಇದು ಹಾಫ್ kg ಅಲ್ಲೇ, ಅದಕ್ಕೋಸ್ಕರ ಹಾಫ್ ಎಗ್ ಇದು ಸಾಕಿದರೆ ಸಾಕು. ಹಾಫ್ kg ಚಿಕನ್ ಕಬಾಬಕ್ಕೆ ಹಾಫ್ kg ಎಗ್ ಮದಿ ಕೇട്ടോ. ಇನ್ನು ಎಗ್ಗೆಯಿಂದ ಮಾಡಿ ತೋರಿಸ್ತೀನಿ. ಓಕೆ, ಇದು ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆ, ഇതെങ്ങനെ മിക്സ് ചെയ്യുന്നത് കാണിച്ചു തരാവേ. ഇത് ഗ്രീൻ ചില്ലിയും റെഡ് ചില്ലി ആൻഡ് കാശ്മീരി ಚಿಲ್ಲಿ ಪೌಡ್ರ್ 1 ಸ್ಪೂണ്, 1.5 ಸ್ಪೂണ്. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ, 1.5 ಸ್ಪೂണ്. ಓಕೆ, അത്ര മതി. ഇനി കുറച്ച് കൊറിയൻഡർ പൗഡർ, അത് ಹಾಫ್ ಸ್ಪೂൺ മതിയാവും. ಹಾಫ್ ಸ್ಪೂൺ ಸಾಕು, ಯಾಕಂದರೆ ಹಾಫ್ kg ತಾನೇ ಇರೋದು. ದೆನ್ ಜಿಂಜರ್ ಗಾರ್ಲಿಕ್ ಮೀನ್ಸ್ ಗ್ರೀನ್ ಚಿಲ್ಲಿ. ಓಕೆ, ಅದು ಸ್ವಲ್ಪ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲೆ, ಇನ್ನು ಸ್ವಲ್ಪ ಎಗ್. ನೋಡಿ, ಜಾಸ್ತಿ ಏನೂ ಬೇಕಾಗಿಲ್ಲ, ಯಾಕಂದರೆ ನಾನು ರೆಡ್ ಚಿಲ್ಲಿ ಇದೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿದಲ್ವ, ಅದು ಪೇಸ್ಟ್ ಥರಲ್ವ, ಅದು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಹಾಫ್ kg ತಾನೆ, ಇಷ್ಟೇ ಸಾಕು. ಇನ್ನು ನಮಗೆ ಚಿಕನ್ ಹಾಕೋಣ. ನನಗೆ ಏನು ಗೊತ್ತಾ, ಕೈಯಲ್ಲಿ ಮಿಕ್ಸ್ ಮಾಡೋದು ಇಷ್ಟ, ಸ್ಪೂನೆಲ್ಲ ಚೆನ್ನಾಗಿ ಇದು ಬರಲ್ಲ. ದೆನ್ ನಿಮಗೆ ಎಷ್ಟು ಬೇಕು ಮೀನ್ಸ್ ರುಚಿಗೆ ಎಷ್ಟು ಉಪ್ಪು ಹಾಕ್ಕೊಳ್ಳಿ, ಎತ್ರ വേണോ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕೋಣ ಕೇട്ടോ. ನೋಡ್ಕೊಂಡು ಹಾಕಿ. ದೆನ್ ಲಿಟ್ಲ್ ನೋಡಿ ಸ್ಮಾಲ್ ದಿಸ್ ಮಚ್ ಒಳ್ಳಿ ಈ ಲೆಮನ್ ಇನಫ್. ನಾನು 2 ಲ್ಯಾಂಗ್ವೇಜ್ ಮಾತಾಡ್ತಾ ಇರೋದು ನಿಮ್ಗೆ ಬೋರ್ ಆಗ್ತಾ ಇದೆಯಲ್ವಾ? ഞാൻ 2 ലാംഗ്വേജ് യൂസ് ചെയ്തു, നിങ്ങൾക്ക് എന്തെങ്കിലും ബോറാണെന്നുണ്ടെങ്കിൽ ക്ഷമിക്കണം കേട്ടോ. നല്ലപോലെ നമുക്ക് മിക്സ് ചെയ്യാം, നൈസ്ലി മിക്സ് വല്ലോ. ഓക്കെ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಕಾರ್ನ್ಫ್ಲೋರ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಮಿಕ್ಸ್ ಎಲ್ಲ ಮಾಡಾದಮೇಲೆ ನಿಮಗೆ ಇನ್ನೂ ಸಾಲ್ಟ್ ಸಾಕಾಗಿಲ್ಲ ಅಂದರೆ മറ്റൊന്ന് ಸ್ವಲ್ಪ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. നല്ലപോലെ മിക്സ് ചെയ്ത് കഴിഞ്ഞിട്ട് ഉപ്പില്ലെങ്കിൽ ഒന്നും കൂടെ നോക്കിയിട്ട് ಹಾಕಿಕೊಳ್ಳು. ഓക്കെ, നല്ലപോലെ ಮಿಕ್ಸಾണ് കേട്ടോ, ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ആയിട്ടുണ്ട്. ഓക്കെ, ഇതൊന്ന് 1 അവർ ഒന്ന് ഫ്രിഡ്ജിലാണെങ്കിൽ ഒന്ന് ഹാഫ് ആൻ അവർ മതി. നീ ಔಟ್ ಸೈಡ್ ಮದಿ, ಔಟ್ ಸೈಡ್ ಇಡಬೇಕಂದ್ರೆ ಸ್ವಲ್ಪ ಒಂದು 1 ಅವರ್ ಅಂದರೆ ಇಡಬೇಕು. ಓಕೆ, ಇದು ನಾನು ಹೋಗಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ. ಓಕೆ, ಒಂದು 1 ಅವರ್ ಅಲ್ಲಿಷ್ಟು ಹಾಫ್ ಆನ್ ಅವರ್ ಇರಲಿ. ಓಕೆ, ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಫ್ರಿಡ್ಜಲ್ಲಿ ಇಡಬೇಕಂದ್ರೆ ನೀವೊಂದು ಹಾಫ್ ಆನ್ ಅವರ್ ಇಟ್ಟಿದ್ರೆ ಸಾಕು.
ಇಲ್ಲ ನೀವು ರೂಮ್ ಟೆಂಪ್ರೇಚರ್ ಇಡಬೇಕಂದ್ರೆ ಒಂದು 1 ಅವರ್ ಇಡೀರಿ ಆಯಿತಾ. ഇത് ഫ്രിഡ്ജിൽ ഇടുവാണെങ്കിൽ നിങ്ങൾക്കൊന്ന് 1/2 അവർ ഇട്ടാൽ മതി കേട്ടോ. റൂം ടെമ്പറേച്ചർ പുറത്താണെങ്കിൽ നിങ്ങൾക്കൊരു 1 അവർ വെക്കണം കേട്ടോ. ಓಕೆ. ಪಾತ್ರ ಬಿಸಿ ಆಗಿದೆ, ಓಯ್ಲಿ ಹಾಕ್ತಾ ಇದ್ದೀನಿ. ಓಯ್ಲ್ ಚೆನ್ನಾಗಿ ಮೀನ್ಸ್ ಬಾಯ್ಲ್ ಆಗಲಿ. ಓಕೆ. ನಾನು ಚಿಕ್ಕ ಕಬಾಬ್ ಎಲ್ಲ ಎಣ್ಣೆಯಲ್ಲಿ ಹಾಕಿದ್ದೀನಿ. ಸಿಮ್ಮ ಒಂದು 2 ನಿಮಿಷ ಜಾಸ್ತಿ ಮಾಡಿಕೊಳ್ಳಿ, ಆಮೇಲೆ കമ്മി ಮಾಡಿ. ഫ്ലെയിം കുറച്ച് ആദ്യം ഒരു 2 മിനിറ്റ് കൂട്ടി വെക്കണേ, പിന്നെ കുറച്ചാൽ മതി. ಸ್ವಲ್ಪ ಮಿಕ್ಸ್ ಮಾಡೋಣ, ಆ ಕಡೆ ಈ ಕಡೆ ತಿರುಗಿಸಿ ಇಡಬೇಕು. ಓಕೆ. ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ನೀವು ಈಗ ನಮ್ಮ ಮನೆಯಲ್ಲಿ ಚಿಕನ್ ಕಬಾಬ್ ಮಾಡೋದು, ಇಲ್ಲ ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ ಅದರಲ್ಲಿ ಕೆಲವರು ಮಾಡ್ತಾರೆ. ನಾನು ಅದೇ ಥರ ಮಾಡಿದ್ದೀವಿ. ಇದಂದರೆ ನ್ಯಾಚುರಲ್ ಅಲ್ವಾ, ನಾವೇನು ಆರ್ಟಿಫಿಷಿಯಲ್ ಏನೂ ಹಾಕಲ್ಲ, ಪೌಡ್ರ್ ಏನೂ ಹಾಕಲ್ಲ. ಚೆನ್ನಾಗಿ ಬೇಯಲಿ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಆ ಕಡೆ ಈ ಕಡೆ ತಿರುಗಿಸಿ ಇಡಬೇಕು. നല്ലപോലെ വെന്തിട്ടുണ്ട് കേട്ടോ. തിരിച്ച് മറിച്ചിടണേ. ತುಂಬ ಬೇಯಬಾರ್ದು, ಯಾಕಂದರೆ ನಾವು ಓಪನ್ ಮಾಡುವಾಗ ಏನು ಗೊತ್ತಾ, ಮಾಂಸ ಓಪನ್ ಮಾಡುವಾಗ ಸ್ವಲ್ಪ ಸಾಫ್ಟ್ ಆಗಿರಬೇಕು. ತುಂಬ ಡ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಚಿಕನ್ ಕಬಾಬ್ ರೆಡಿ ಆಗಿದೆ. ಇದು ನಮಗೆ ಸ್ವಲ್ಪ ಬೇರೆ ಪಾತ್ರದಲ್ಲಿ ಹಾಕೋಣ, ಸರ್ವಿಂಗ್ ಪ್ಲೇಟಲ್ಲಿ ಹಾಕೋಣ. ಓಕೆ. ಇನ್ನೂ ಸ್ವಲ್ಪ ಇದೆ ಮಾಡೋಕ್ಕೆ, ಹಾಕೋಣ. ಎಲ್ಲ ಸೇರಿ ಒಂದು ಬೆಂದು ಬರಲಿ. ಓಕೆ. ಒಂದು ಸೈಡ್ ಬೆಂದಿದೆ, ನಾವು ತಿರುಗಿಸಿ ಮರೆಸಿ ನೀನು ಆ ಕಡೆ ಈ ಕಡೆ ತಿರುಗಿಸಿ ಇಡಬೇಕು. ಓಕೆ. ಇಲ್ಲಾಂದರೆ ಒಂದೇ ಕಡೆ ಮಾತ್ರ ಬೇಯುತ್ತೆ. ಈ ಹೋಟೆಲೆಲ್ಲ ಹೆಂಗೆ ಗೊತ್ತಾ, ಅವ್ರು ಹಿಂಗೆ ಮಾಡೋದು. ನೋಡಿದ್ರೆ ಕಬಾಬ್ ಸೆಂಟ್ರಲ್ಲೆಲ್ಲ ಹೋದರೆ ನೋಡಿ, ಹಂಗೆ ಒಂದೇ ಸಮ ಅಲ್ಲಿ ಬೇಯಿಸಲ್ಲ ಅವ್ರು. ಹಿಂಗೆ ಎಲ್ಲ ಇದರಲ್ಲಿ ಸ್ಟೈನರ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಾರೆ. ನೋಡೋಕ್ಕೆ ಒಂಥರ ಚಂದ ಅಲ್ವಾ. ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ನೋಡಿ ಕಬಾಬ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ನೋಡಿ ಫುಲ್ ರೆಡ್ ಕಲರ್ ಆಗ್ಬಿಡುತ್ತೆ. തിരിച്ച് മറിച്ചിടಬೇಕು. നോക്കെൻ്റെ കബാബ് നോക്കിയാൽ കളർ ചേഞ്ച് ആയിട്ടുണ്ട് കേട്ടോ. ನೋಡಿ ಕಬಾಬ್ ಎಲ್ಲ ರೆಡಿ ಆಗಿದೆ. ನೋಡಿ ಕಲರ್ ನೋಡಿ ಫುಲ್ ಮೆರೂನ್ ಕಲರ್, ರೆಡ್ ಮೆರೂನ್ ಕಲರ್ ಆಗಿದೆ. ಓಕೆ. ನೀವು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಓಕೆನಾ. ನೋಡಿ ಕಬಾಬ್ ಇಲ್ಲಿ ರೆಡಿ ಆಗಿದೆ. ನೀವೆಲ್ಲರೂ ಇದು ಮನೇಲಿ ಟ್ರೈ ಮಾಡಬೇಕು. ಓಕೆ. ನೋಡಿ ತುಂಬ ಕಲರಾಗಿ ರೆಡ್ ಕಲರಾಗಿ ಬಂದಿದೆ. ನೋಡಿ ತೋರಿಸ್ತೀನಿ, ನೋಡಿ ಇಲ್ಲಿ ನೋಡಿ, ಈ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದೆ. ಓಕೆ. ನೀವೆಲ್ಲರೂ ಮನೇಲಿ ട്രൈ ಮಾಡಬೇಕು. ഓക്കെ. ഈ കബാബ് നിങ്ങളെല്ലാവരും വീട്ടിൽ ട്രൈ ചെയ്യണം കേട്ടോ. ട്രൈ ചെയ്തിട്ട് എനിക്ക് ഫീഡ്ബാക്ക് അറിയിക്കണം കേട്ടോ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಓಕೆ. ರೈಟ್ ಈಟ್ ರೈಟ್ ಹೆಲ್ತಿ. ಬಾಯ್, ಟೇಕ್ ಕೇರ್, ಬಾಯ್.